ಹೇಳಿ. ಸರ್, ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ ಅಂತ ಬಿಜೆಪಿ ಅವರು ಪೋಸ್ಟ್ ಮಾಡಿದ್ದಾರೆ. ಜೆಡಿಎಸ್ ಅವರು ಟ್ವೀಟ್ ಮಾಡಿ ಒಂದು ಎಕ್ಸ್ ಖಾತೆ ಹಾಕಿದ್ದಾರೆ. ಸಮಾಜವಾದಿ ಮಜವಾದಿ ಸಿಎಂ ಸಿ ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಫಾರ್ BJP ಆರ್ JDS. ಸೊ ಆ ಹೇಳಿಕೆಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ವಾಚ್ ಧರಿಸಿರತಕ್ಕಂಥ ವಿಚಾರಗಳೆಲ್ಲ ಪೋಸ್ಟ್ ಮಾಡಿ ಬೇರೆ ಥರ ಅವರ ಘನತೆ ಗೌರವವನ್ನು ಅವರು ತೋರಿಸ್ಕೊಂಡಿದ್ದಾರೆ. BJP ಅವ್ರು ಏನು ಪ್ರಶ್ನೆ ಮಾಡಬೇಕು ಅದು ಮಾಡ್ತಾರೆ. ಹಾಂ, ಹೌದು. ಅದಕ್ಕೆ ಎಲ್ಲ ತುಂಬ ಸಂತೋಷಪಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ಇದು ಕೆಲವು ಟೀಕಾ ಟಿಪ್ಪಣಿಗಳನ್ನು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದಲ್ಲಿ 30 ಇರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ, ಏನಂತ ಹಾಕ್ತೀರಾ? ಎಷ್ಟೊಂದು ಸತಿ ನಾವೇ ಮಾತಾಡಿದ್ದೀವಿ, ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ, ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗಲ್ಲ? ಬಿಕಾಸ್ ಬೇರೆ ರಾಜ್ಯದವರು 30 ಪಾಸಾಗಿ SSLCಯಲ್ಲಿ ಡಿಪ್ಲೊಮೋ ನರ್ಸಿಂಗೋ ಏನೋ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಾರ್ತ್ ಈಸ್ಟರ್ನ್ ಅವರು ಬರ್ತಾರೆ, ಬರಬಾರ್ದು ಅಂತ ಹೇಳಲ್ಲ, ಬಟ್ ನಮ್ಮವ್ರಿಗೂ ಅವಕಾಶ ಕೊಡಬೇಕಲ್ಲ. ನಮ್ಮವ್ರಿಗೆ 35 ಆದಾಗ ಅವ್ರ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಅವಕಾಶಗಳ ಕೊರತೆ ಕಮ್ಮಿ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಕರೆಕ್ಟಾಗಿ ಏನು ಇದ್ರ ಬಗ್ಗೆ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ. ಪ್ಲಸ್ ನೀವು ನೆಕ್ಸ್ಟ್ ಡ್ರೈವರ್ಸ್, ಮುಂಚೆ 7ನೇ ಕ್ಲಾಸ್ ಇತ್ತು, ಈಗ ಕಂಪಲ್ಸರಿ 10ನೇ ಕ್ಲಾಸ್ ಮಾಡಿದ್ದಾರೆ. 10ನೇ ಕ್ಲಾಸ್ ನೀವು ಪಾಸೇ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಹೆಂಗೆ ಸ್ಟೇರಿಂಗ್ ಹಿಡಿತೀರಿ? ನೀವು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಮಾತೆತ್ತರೆ ಹೇಳ್ತೀರಪ್ಪ 95% ಅವ್ರ ಕಡೆಯವರೇ, ಅದರ್ ದೆನ್ ಕರ್ನಾಟಕದವರಿದ್ದಾರೆ ಅಂತ. ಹಾಂ, ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ? ಒಬ್ಬರು ಬೇಡ ಏನು ಹೇಳಿದ ತಕ್ಷಣ ಎಲ್ಲರೂ ಬರೀ ಡ್ರೈವರೇ ಆಗಬೇಕನ್ನ? ಡ್ರೈವರ್ ಆಗಬೇಕು ಅನ್ನಲ್ಲ, ಡ್ರೈವರ್ ಆಲ್ಸೋ ಇದು ಉದ್ಯೋಗ. ಮನೆ ಎದುರುಗಡೆ ಕಸ ಗುಡಿಸೋರು ಯಾರು ಪುರಸಭೆಯಲ್ಲಿ ಇರ್ತಾರಲ್ಲ ಅವ್ರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ನೋಡ್ಬೇಕು ನಾವು. ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕ್ವಾಲಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ತಪ್ಪು ದಾರಿಗೆ ತೊಗೊಂಡು ಹೋಗೋದು, ಇಲ್ಲ NEP ಇದೆಯಾ ಅವ್ರಿಗೆ ಫಾಲೋಅಪ್ ಮಾಡ್ದೆ, ಇದೆಲ್ಲ ಇಲ್ಲ. ನನಗೆ ಗೊತ್ತಿದೆ ಚೆನ್ನಾಗಿ. ಇದರಿಂದ ಭಾಳ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಉದ್ಯೋಗ ಅವಕಾಶಗಳ ಕೊರತೆ ಇರ್ತದೆ. ನಾನು ದಯವಿಟ್ಟು ತಾವು ಬೇರೆ ಬೇರೆ ರಾಜ್ಯದೆಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಗೊತ್ತಾಗ್ತದೆ. ಆಸಾಮು, ಮಿಜೋರಾಮ್ ಅಲ್ಲಿದು ಮತ್ತು ಕೇರಳ ಇದೆಲ್ಲ ಮಾಡಿದಾಗ ಗೊತ್ತಾಗ್ತದೆ. ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಪಬ್ಲಿಕ್ ಡೊಮೈನಲ್ಲಿ ಹಾಕಿ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಗುಡ್ ಡಿಸಿಷನ್. ನಮ್ಮ ಜನರ ಉದ್ಯೋಗಕ್ಕೆ ಸ್ವಲ್ಪ ಸಹಕಾರ ಆಗ್ತದೆ. ಅದಾಗೋದಕ್ಕೋಸ್ಕರ ಈ ಥರ ತೀರ್ಮಾನ ಮಾಡಿದ್ವಿ. ಬಟ್ ಕಲಿಕೆಯಲ್ಲಿ 90% 100% ತೊಗೊಳ್ತಾರೆ. ಈ ಸತಿ 625 ತೊಗೊಂಡವರು 51 ಜನರು ತೊಗೊಂಡಿದ್ದಾರೆ. ಅವರೆಲ್ಲ 35ಕ್ಕೆ ನೀವು ಹಾಕೋಕ್ಕಾಗುತ್ತಾ? ಪಾಸ್ ಆಗ್ತಾಯಿದ್ದಾರೆ. 1,16,000 ಜನರು 2ನೇ ಎಕ್ಸಾಮ್ 3ನೇ ಎಕ್ಸಾಮಲ್ಲಿ ಪಾಸ್ ಆಗ್ತಾಯಿದ್ದಾರೆ. ಅದು ಭಾಳ ಒಳ್ಳೆಯದು. ಇದೆಲ್ಲ ಆಗೋದ್ರಿಂದ ಇಂಥ ಬದಲಾವಣೆಯನ್ನು ನಾವು ಇಲಾಖೆಯಲ್ಲಿ ತಂದಾಗ ಮಕ್ಕಳಿಗೆ ಅದು ಅವಕಾಶಗಳಾಗುತ್ತೆ. KPS ಬರೀ 500 ಇತ್ತು, ಈಗ 900 KPSನ ನಾವು ಟಾರ್ಗೆಟ್ ಟಚ್ ಮಾಡಿದ್ದೀವಿ. ಇದೆಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಇಂಥದ್ದನ್ನ ನನಗೆ ಪ್ರಶ್ನೆ ಕೇಳಿದರೆ ನಂಗೆ ಇನ್ನೂ ಖುಷಿ ಆಗುತ್ತೆ ನಾನು ಚರ್ಚೆ ಮಾಡೋಕ್ಕೆ. ಇಂಥದ್ದು ಕೇಳಿರಿ, ನಮ್ಮ ರಾಜಕೀಯ ಇಲ್ಲ, ಬೇಡ ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೇಳಿ. ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ ಅಂತ ಬಿಜೆಪಿ ಅವರು ಪೋಸ್ಟ್ ಮಾಡಿದ್ದಾರೆ. ಜೆಡಿಎಸ್ ಅವರು ಟ್ವೀಟ್ ಮಾಡಿ ಒಂದು ಎಕ್ಸ್ ಖಾತೆ ಹಾಕಿದ್ದಾರೆ. ಮಜವಾದಿ ಸಿಎಂ ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಫಾರ್ BJP ಆರ್ JDS. ಸೊ ಆ ಹೇಳಿಕೆಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ವಾಚ್ ಧರಿಸಿರತಕ್ಕಂಥ ವಿಚಾರಗಳೆಲ್ಲ ಪೋಸ್ಟ್ ಮಾಡಿ ಬೇರೆ ಥರ ಅವರ ಘನತೆ ಗೌರವವನ್ನು ಅವರು ತೋರಿಸ್ಕೊಂಡಿದ್ದಾರೆ. BJP ಅವ್ರು ಏನು ಪ್ರಶ್ನೆ ಮಾಡಬೇಕು ಅದು ಮಾಡ್ತಾರೆ. ಹಾಂ, ಹೌದು. ಅದಕ್ಕೆ ಎಲ್ಲ ತುಂಬ ಸಂತೋಷಪಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ಇದು ಕೆಲವು ಟೀಕಾ ಟಿಪ್ಪಣಿಗಳನ್ನು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದಲ್ಲಿ 30 ಇರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ, ಏನಂತ ಹಾಕ್ತೀರಾ? ಎಷ್ಟೊಂದು ಸತಿ ನಾವೇ ಮಾತಾಡಿದ್ದೀವಿ, ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ, ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗಲ್ಲ? ಬಿಕಾಸ್ ಬೇರೆ ರಾಜ್ಯದವರು 30 ಪಾಸಾಗಿ SSLCಯಲ್ಲಿ ಡಿಪ್ಲೊಮೋ ನರ್ಸಿಂಗೋ ಏನೋ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಾರ್ತ್ ಈಸ್ಟರ್ನ್ ಅವರು ಬರ್ತಾರೆ, ಬರಬಾರ್ದು ಅಂತ ಹೇಳಲ್ಲ, ಬಟ್ ನಮ್ಮವ್ರಿಗೂ ಅವಕಾಶ ಕೊಡಬೇಕಲ್ಲ. ನಮ್ಮವ್ರಿಗೆ 35 ಆದಾಗ ಅವ್ರ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಅವಕಾಶಗಳ ಕೊರತೆ ಕಮ್ಮಿ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಕರೆಕ್ಟಾಗಿ ಏನು ಇದ್ರ ಬಗ್ಗೆ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ. ಪ್ಲಸ್
ನೀವು ನೆಕ್ಸ್ಟ್ ಡ್ರೈವರ್ಸ್ ಮುಂಚೆ 7ನೇ ಕ್ಲಾಸ್ ಇತ್ತು, ಈಗ ಕಂಪಲ್ಸರಿ 10ನೇ ಕ್ಲಾಸ್ ಮಾಡಿದ್ದಾರೆ. 10ನೇ ಕ್ಲಾಸ್ ನೀವು ಪಾಸೇ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಹೆಂಗೆ ಸ್ಟೇರಿಂಗ್ ಹಿಡಿತೀರಿ? ನೀವು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಮಾತೆತ್ತರೆ ಹೇಳ್ತೀರಪ್ಪ 95% ಅವ್ರ ಕಡೆಯವರೇ, ಅದರ್ ದೆನ್ ಕರ್ನಾಟಕದವ್ರು ಇದ್ದಾರೆ ಅಂತ. ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ? ಒಬ್ಬರು ಬೇಡ ಏನು ಹೇಳಿದ ತಕ್ಷಣ ಎಲ್ಲರೂ ಬರೀ ಡ್ರೈವರೇ ಆಗಬೇಕನ್ನ? ಡ್ರೈವರ್ ಆಗಬೇಕು ಅನ್ನಲ್ಲ, ಡ್ರೈವರ್ ಆಲ್ಸೋ ಇದು ಉದ್ಯೋಗ. ಮನೆ ಎದುರುಗಡೆ ಕಸ ಗುಡಿಸೋರು ಯಾರು ಪುರಸಭೆಯಲ್ಲಿ ಇರ್ತಾರಲ್ಲ, ಅವ್ರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ನೋಡ್ಬೇಕು ನಾವು. ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕ್ವಾಲಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ತಪ್ಪು ದಾರಿಗೆ ತೊಗೊಂಡು ಹೋಗೋದು, ಇಲ್ಲ NEP ಇದೆಯಾ ಅವ್ರಿಗೆ ಫಾಲೋಅಪ್ ಮಾಡ್ದೆ, ಇದೆಲ್ಲ ಇಲ್ಲ. ನನಗೆ ಗೊತ್ತಿದೆ ಚೆನ್ನಾಗಿ. ಇದರಿಂದ ಭಾಳ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಉದ್ಯೋಗ ಅವಕಾಶಗಳ ಕೊರತೆ ಇರ್ತದೆ. ನಾನು ದಯವಿಟ್ಟು ತಾವು ಬೇರೆ ಬೇರೆ ರಾಜ್ಯದೆಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಗೊತ್ತಾಗ್ತದೆ. ಆಸಾಮು, ಮಿಜೋರಾಮ್ ಅಲ್ಲಿದು ಮತ್ತು ಕೇರಳ ಇದೆಲ್ಲ ಮಾಡಿದಾಗ ಗೊತ್ತಾಗ್ತದೆ. ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಪಬ್ಲಿಕ್ ಡೊಮೈನಲ್ಲಿ ಹಾಕಿ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಗುಡ್ ಡಿಸಿಷನ್. ನಮ್ಮ ಜನರ ಉದ್ಯೋಗಕ್ಕೆ ಸ್ವಲ್ಪ ಸಹಕಾರ ಆಗ್ತದೆ. ಅದಾಗೋದಕ್ಕೋಸ್ಕರ ಈ ಥರ ತೀರ್ಮಾನ ಮಾಡಿದ್ವಿ. ಬಟ್ ಕಲಿಕೆಯಲ್ಲಿ 90% 100% ತೊಗೊಳ್ತಾ ಈ ಸತಿ 625 ತೊಗೊಂಡವರು 51 ಜನ ತೊಗೊಂಡಿದ್ದಾರೆ. ಅವರೆಲ್ಲ 35ಕ್ಕೆ ನೀವು ಹಾಕೋಕ್ಕಾಗುತ್ತಾ? ಪಾಸ್ ಆಗ್ತಾಯಿದ್ದಾರೆ. 1,16,000 ಜನರು 2ನೇ ಎಕ್ಸಾಮ್ 3ನೇ ಎಕ್ಸಾಮಲ್ಲಿ ಪಾಸ್ ಆಗ್ತಾಯಿದ್ದಾರೆ. ಅದು ಭಾಳ ಒಳ್ಳೆಯದು. ಇದೆಲ್ಲ ಆಗೋದ್ರಿಂದ ಇಂಥ ಬದಲಾವಣೆಯನ್ನು ನಾವು ಇಲಾಖೆಯಲ್ಲಿ ತಂದಾಗ ಮಕ್ಕಳಿಗೆ ಅದು ಅವಕಾಶಗಳಾಗುತ್ತೆ. KPS ಬರೀ 500 ಇತ್ತು, ಈಗ 900 KPSನ ನಾವು ಟಾರ್ಗೆಟ್ ಟಚ್ ಮಾಡಿದ್ದೀವಿ. ಇದೆಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಇಂಥದ್ದನ್ನ ನನಗೆ ಪ್ರಶ್ನೆ ಕೇಳಿದರೆ ನಂಗೆ ಇನ್ನೂ ಖುಷಿ ಆಗುತ್ತೆ ನಾನು ಚರ್ಚೆ ಮಾಡೋಕ್ಕೆ. ಇಂಥದ್ದು ಕೇಳಿರಿ, ನಮ್ಮ ರಾಜಕೀಯ ಇಲ್ಲ ಬೇಡ, ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೇಳಿ. ಆಮೇಲೆ ನಿನ್ನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ ಅಂತ ಬಿಜೆಪಿ ಅವರು ಪೋಸ್ಟ್ ಮಾಡಿದ್ದಾರೆ. JDS ಅವರು ಟ್ವೀಟ್ ಮಾಡಿ ಒಂದು ಎಕ್ಸ್ ಖಾತೆ ಹಾಕಿದ್ದಾರೆ. ಸಮಾಜವಾದಿ ಮಜವಾದಿ CM See, I'm not a spokesperson for BJP or JDS, ಸೊ ಆ ಹೇಳಿಕೆಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ವಾಚ್ ಧರಿಸಿರತಕ್ಕಂಥ ವಿಚಾರಗಳೆಲ್ಲ ಪೋಸ್ಟ್ ಮಾಡಿ ಬೇರೆ ಥರ ಅವರ ಘನತೆ ಗೌರವವನ್ನು ಅವ್ರು ತೋರಿಸ್ಕೊಂಡಿದ್ದಾರೆ. BJP ಅವ್ರು ಏನು ಪ್ರಶ್ನೆ ಮಾಡ್ಬೇಕು ಅದು ಮಾಡ್ತಾರೆ. ಹಾಂ, ಹೌದು. ಅದಕ್ಕೆ ಎಲ್ಲ ತುಂಬ ಸಂತೋಷ ಪಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ಇದು ಕೆಲವು ಟೀಕಾ ಟಿಪ್ಪಣಿಗಳನ್ನು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದಲ್ಲಿ 30 ಇರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ, ಏನಂತ ಹಾಕ್ತೀರಾ? ಎಷ್ಟೊಂದು ಸತಿ ನಾವೇ ಮಾತಾಡಿದ್ದೀವಿ, ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ, ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗಲ್ಲ? ಬಿಕಾಸ್ ಬೇರೆ ರಾಜ್ಯದವರು 30ಅಲ್ಲಿ ಪಾಸಾಗಿ SSLCಯಲ್ಲಿ ಡಿಪ್ಲೊಮೋ ನರ್ಸಿಂಗೋ ಏನೋ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಾರ್ತ್ ಈಸ್ಟರ್ನ್ ಅವರು ಬರಬಾರ್ದು ಅಂತ ಹೇಳಲ್ಲ, ಬಟ್ ನಮ್ಮವ್ರಿಗೂ ಅವಕಾಶ ಕೊಡಬೇಕಲ್ಲ. ನಮ್ಮವ್ರಿಗೆ 35 ಆದಾಗ ಅವ್ರ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಅವಕಾಶಗಳ ಕೊರತೆ ಕಮ್ಮಿ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಕರೆಕ್ಟಾಗಿ ಏನು ಇದ್ರ ಬಗ್ಗೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ. ಪ್ಲಸ್ ನೀವು ನೆಕ್ಸ್ಟ್ ಡ್ರೈವರ್ಸ್ ಮುಂಚೆ 7ನೇ ಕ್ಲಾಸ್ ಇತ್ತು, ಈಗ ಕಂಪಲ್ಸರಿ 10ನೇ ಕ್ಲಾಸ್ ಮಾಡಿದ್ದಾರೆ. 10ನೇ ಕ್ಲಾಸ್ ನೀವು ಪಾಸೇ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಹೆಂಗೆ ಸ್ಟೇರಿಂಗ್ ಹಿಡಿತೀರಿ? ನೀವು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಮಾತೆತ್ತರೆ ಹೇಳ್ತೀರಪ್ಪ 95% ಅವ್ರ ಕಡೆಯವರೇ, ಅದರ್ ದೆನ್ ಕರ್ನಾಟಕದವ್ರು ಇದ್ದಾರೆ ಅಂತ. ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ? ಒಬ್ಬರು ಬೇಡ ಏನು ಹೇಳಿದ ತಕ್ಷಣ ಎಲ್ಲರೂ ಬರೀ ಡ್ರೈವರೇ ಆಗಬೇಕನ್ನ? ಡ್ರೈವರ್ ಆಗಬೇಕು ಅನ್ನಲ್ಲ, ಡ್ರೈವರ್ ಆಲ್ಸೋ ಇದು ಉದ್ಯೋಗ. ಮನೆ ಎದುರುಗಡೆ ಕಸ ಗುಡಿಸೋರು ಯಾರು ಪುರಸಭೆಯಲ್ಲಿ ಇರ್ತಾರಲ್ಲ, ಅವ್ರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ನೋಡ್ಬೇಕು ನಾವು. ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕ್ವಾಲಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ತಪ್ಪು ದಾರಿಗೆ ತೊಗೊಂಡು ಹೋಗೋದು, ಇಲ್ಲ NEP ಇದೆಯಾ ಅವ್ರಿಗೆ ಫಾಲೋಅಪ್ ಮಾಡ್ದೆ, ಇದೆಲ್ಲ ಇಲ್ಲ. ನನಗೆ ಗೊತ್ತಿದೆ ಚೆನ್ನಾಗಿ. ಇದರಿಂದ ಭಾಳ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಉದ್ಯೋಗ ಅವಕಾಶಗಳ ಕೊರತೆ ಇರ್ತದೆ. ನಾನು ದಯವಿಟ್ಟು ತಾವು ಬೇರೆ ಬೇರೆ ರಾಜ್ಯದೆಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಗೊತ್ತಾಗ್ತದೆ. ಆಸಾಮು, ಮಿಜೋರಾಮ್ ಅಲ್ಲಿದು ಮತ್ತು ಕೇರಳ ಇದೆಲ್ಲ ಮಾಡಿದಾಗ ಗೊತ್ತಾಗ್ತದೆ. ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಪಬ್ಲಿಕ್ ಡೊಮೈನಲ್ಲಿ ಹಾಕಿ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಗುಡ್ ಡಿಸಿಷನ್. ನಮ್ಮ ಜನರ ಉದ್ಯೋಗಕ್ಕೆ ಸ್ವಲ್ಪ ಸಹಕಾರ ಆಗ್ತದೆ. ಅದಾಗೋದಕ್ಕೋಸ್ಕರ ಈ ಥರ ತೀರ್ಮಾನ ಮಾಡಿದ್ವಿ. ಬಟ್ ಕಲಿಕೆಯಲ್ಲಿ 90% 100% ತೊಗೊಳ್ತಾ ಈ ಸತಿ 625 ತೊಗೊಂಡವರು 51 ಜನ ತೊಗೊಂಡಿದ್ದಾರೆ. ಅವರೆಲ್ಲ 35ಕ್ಕೆ ನೀವು ಹಾಕೋಕ್ಕಾಗುತ್ತಾ? ಪಾಸ್ ಆಗ್ತಾಯಿದ್ದಾರೆ. 1,16,000 ಜನರು 2ನೇ ಎಕ್ಸಾಮ್ 3ನೇ ಎಕ್ಸಾಮಲ್ಲಿ ಪಾಸ್ ಆಗ್ತಾಯಿದ್ದಾರೆ. ಅದು ಭಾಳ ಒಳ್ಳೆಯದು. ಇದೆಲ್ಲ ಆಗೋದ್ರಿಂದ ಇಂಥ ಬದಲಾವಣೆಯನ್ನು ನಾವು ಇಲಾಖೆಯಲ್ಲಿ ತಂದಾಗ ಮಕ್ಕಳಿಗೆ ಅದು ಅವಕಾಶಗಳಾಗುತ್ತೆ. KPS ಬರೀ 500 ಇತ್ತು, ಈಗ 900 KPSನ ನಾವು
ಟಾರ್ಗೆಟ್ ಟಚ್ ಮಾಡಿದ್ದೀವಿ. ಇದೆಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ. ಇಂಥದ್ದನ್ನ ನನಗೆ ಪ್ರಶ್ನೆ ಕೇಳಿದರೆ ನಂಗೆ ಇನ್ನೂ ಖುಷಿ ಆಗುತ್ತೆ, ನಾನು ಚರ್ಚೆ ಮಾಡೋಕ್ಕೆ. ಇಂಥದ್ದು ಕೇಳಿರಿ ನಮ್ಮ ರಾಜಕೀಯ ಇಲ್ಲ, ಬೇಡ ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ.